começar o final de semana no estágio. Goste, não sei se vou usar o lacinho ou campanha. E o que te impressiona. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿ ಅಷ್ಟೇ ಸಾಕು. ಮೊದಲಿಗೆ ಕೆಳಗಡೆ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ನಿಮ್ಮ ಅಲರ್ಟ್ ಮೆನ್ಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡು ಅಲ್ಲೇ ಓಪನ್ ಮಾಡ್ಕೊಳ್ಳಿ. ಇದನ್ನು ಓಪನ್ ಮಾಡ್ಕೊಂಡಾದಮೇಲೆ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಇದೇ ಫೋಟೋ ಹಾಕಿದ್ದೀನಿ, ಇದೇ ಫೋಟೋ ಹಾಕಿ ತೋರಿಸ್ತೀನಿ, ನೋಡ್ಕೊಳ್ಳಿ ಹೇಗೆ ಹಾಕೋದು ಅಂತ. ಇದು ಬೇಡ ತಡಿ, ಮತ್ತು ನಿಮಗೆ ಕನ್ಫ್ಯೂಸ್ ಆಗಬಾರ್ದಲ್ಲ, ಅದಕ್ಕಾಗಿ ಮತ್ತೆ ಬೇರೆ ಫೋಟೋ ಹಾಕ್ಕೊತೀನಿ. ಸದ್ಯಕ್ಕೆ ಒಂದು ಫೋಟೋ ಹಾಕೊಂಡು ತೋರಿಸ್ತಾ ಇದ್ದೀನಿ. ಈ ಫೋಟೋ ಹಾಕ್ತಾಯಿದ್ದೀನಿ, ನೋಡ್ಬೋದು. ಇದನ್ನು ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡ್ಕೊಂಡು ಇಲ್ಲಿ ರೀತಿ ಲಾಸ್ಟ್ವರೆಗೂ ಬಂದು ಈ ಥರ ಸ್ಲೈಡ್ ಮಾಡ್ಕೊಳ್ಳಿ. ಸ್ಲೈಡ್ ಮಾಡ್ಕೊಂಡಾದ್ಮೇಲೆ ಅಲ್ಲಲ್ಲಿಗೆ ಬೀಟ್ ಮಾರ್ಕ್ ಕೊಟ್ಟಿದ್ದೇನಲ್ಲ, ಅಲ್ಲಿಗೆ ಕಟ್ ಮಾಡಿ ಅವನು ಅಷ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡ್ಬೋದು, ಕರೆಕ್ಟಾಗಿ ನೋಡ್ಕೊಂಡು ಎಲ್ಲೆಲ್ಲಿ ಬೀಟ್ ಮಾರ್ಕ್ ಇದ್ದಾವೆ ಅಲ್ಲೆಲ್ಲಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಇಲ್ಲಿ 2 ಫೈಲ್ ಇದೆಯಲ್ಲ, ಇದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಒಂದು ಮೇಲ್ಗಡೆದು ಒಂದು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ. ಅದನ್ನು ಈ ರೀತಿ ಚಿಕ್ಕದು ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಒಂದು ಬಂದಾದ್ಮೇಲೆ ಈ ರೀತಿ ಎಫೆಕ್ಟ್ಸ್ ಇರುತ್ತೆ, ಎಫೆಕ್ಟ್ಸ್ನ ಕಾಪಿ ಮಾಡ್ಕೊಳ್ಳಿ. ಈ ರೀತಿ ಕಾಪಿ ಮಾಡ್ಕೊಂಡಾದ್ಮೇಲೆ ನೀವು ಹಾಕಿರೋ ಫೋಟೋಕ್ಕೆ ಈ ರೀತಿ ಬಂದು ಇಲ್ಲಿ ಪೇಸ್ಟ್ ಮಾಡಿದಾದ್ಮೇಲೆ ಫಸ್ಟೊಂದು ಈ ಥರ ಬ್ಯಾಕ್ ಬಂದು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದು ಪ್ಲಸ್ ಮಾರ್ಕು, ಲಾಸ್ಟ್ ಒಂದು ಪ್ಲಸ್ ಮಾರ್ಕು ಕೊಟ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಅಷ್ಟೇ ಸಾಕು. ಇಷ್ಟಾದಮೇಲೆ ಎರಡನೇದಕ್ಕೆ ಎಫೆಕ್ಟ್ಸ್ ಕಾಪಿ ಮಾಡ್ಕೊಳ್ಳಿ. ಎಫೆಕ್ಟ್ಸ್ನ ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡಿದಾದ್ಮೇಲೆ ಒಂದೇ ಆಪ್ಷನ್ ಆನ್ ಮಾಡಿಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಬಂದು ಇಲ್ಲಿ ನೋಡ್ಬೋದು. ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಒಳಗೆ ಒಂದನೇದಕ್ಕೆ ಒಂದು ಪ್ಲಸ್ ಮಾರ್ಕ್ ಹಾಕ್ಕೊಂಡು ಫಸ್ಟಿಗೆ, ಹಾಗೆ ಈ ಕಡೆ ಪ್ಲೇ ಬಟನ್ ಪಕ್ಕಕ್ಕೆ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಬೀಟ್ ಮಾರ್ಕ್ ಪಾಯಿಂಟ್ ಕೊಟ್ಕೋಬೇಕು ಅಂತ ಹೇಳುತ್ತೆ. ಅಲ್ಲಿಗೆ ಮತ್ತೊಂದು ಬೀಟ್ ಮಾರ್ಕ್ ಅಂತೀನಿ ನೋಡಿ, ಸಾರಿ ಫ್ರೆಂಡ್ಸ್, ಪ್ಲಸ್ ಮಾರ್ಕ್ ಕೊಟ್ಕೊಂಡು ಮತ್ತು ಈ ರೀತಿ ಲಾಸ್ಟಿಗೆ ಒಂದು ಪ್ಲಸ್ ಮಾರ್ಕ್ ಕೊಟ್ಕೊಂಡಾದ್ಮೇಲೆ ಲಾಸ್ಟಿಗಲ್ಲ ಫ್ರೆಂಡ್ಸ್, ಇಲ್ಲೇ ಪಕ್ಕಕ್ಕೆ ಕೊಟ್ಕೋಬೇಕು. ಸ್ವಲ್ಪ ಯಾಕೆ ಮಿಸ್ ಆಗ್ತಾಯಿದೆ, ವಿಡಿಯೋ ಭಾಳ ಇದೆಯಲ್ಲ, ಒಂದು ಸ್ವಲ್ಪ ನಮಗೂ ಮಿಸ್ ಆಗುತ್ತೆ. ಈ ರೀತಿ ಪಾಯಿಂಟ್ ಕೊಟ್ಕೊಂಡು ಇದು ಫಸ್ಟ್ನೇ ಬೀಟ್ ಮ್ಯಾಕ್ನ ಇಟ್ಕೊಂಡು ಈ ರೀತಿ ಮೇಲ್ಗಡೆ ಮೂವ್ ಮಾಡ್ಕೊಳ್ಳಿ. ಅದನ್ನು ಮೂವ್ ಮಾಡಿಕೊಂಡು ಆಮೇಲೆ ಈ ರೀತಿ ಕೆಳಗೆ ಇದನ್ನು ಸೆಕೆಂಡ್ ಒನ್ ಇದೆಯಲ್ಲ, ಅದನ್ನು ಈ ರೀತಿ ಕೆಳಗಡೆ ಸ್ಲೈಡ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೋಡ್ಕೋಬೋದು. ಈ ರೀತಿ ಸ್ಲೈಡ್ ಮಾಡ್ಕೊಂಡಾದ್ಮೇಲೆ ನೋಡೋದು, ಇದು ಫಸ್ಟ್ ಒನ್ ಇತ್ತಲ್ಲ, ಅದು ಸರಿ ಆಯಿತು. ಇದಕ್ಕೆ ಹೇಗೆ ಎಫೆಕ್ಟ್ಸ್ ಹಾಕೋದು ಅಂದರೆ, ಫಸ್ಟ್ ಒನ್ ಇದೆಯಲ್ಲ ಅದರೊಳಗೆ ಫಸ್ಟ್ ಫೈಲ್ನಾಗೆ ಕಾಪಿ ಎಫೆಕ್ಟ್ಸ್ ಮಾಡ್ಕೊಳ್ಳಿ. ಎಫೆಕ್ಟ್ಸ್ನ ಕಾಪಿ ಮಾಡ್ಕೊಂಡು ಫಸ್ಟ್ ಫೋಟೋಗೆ ಹಾಕಿ. ಆಮೇಲೆ ಇನ್ನೊಂದು ಫೋಟೋ ಇದೆಯಲ್ಲ ಮೇಲ್ಗಡೆ, ಆ ಫೈಲ್ನೇ ಕಾಪಿ ಮಾಡ್ಕೊಳ್ಳಿ. ಈ ರೀತಿ ಫೈಲ್ ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋದ ಮೇಲೆ ಮತ್ತೆ ಕಾಪಿ ಮಾಡ್ಕೊಂಡ್ರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪೇಸ್ಟ್ ಸ್ಟೈಲ್ ಅಂತ ಎಲ್ಲ ಇದ್ರ ಮೇಲೆ ಬಂದು ಇಲ್ಲಿ ಫಸ್ಟ್ನೇ ಆಪ್ಷನ್ ಇದೆಯಲ್ಲ, ಇದನ್ನು ಆಫ್ ಮಾಡಿ ಕಲರಿಂದ ಪೇಸ್ಟ್ ಮಾಡಿದಾದ್ಮೇಲೆ ನೋಡ್ಬೋದು ಅದೇ ರೀತಿ ಬರುತ್ತೆ. ಆದರೆ ನಿಮ್ಮ ಫೋಟೋ ಮಾತ್ರ ಹಿಂದ್ಗಡೆ ಕಾಣ್ತಾ ಇದೆ ಅದು, ಹಾಗಾಗಿ ಫಸ್ಟ್ ಫೋಟೋನ ಕರೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಒಂದು ಸ್ವಲ್ಪ ಝೂಮ್ ಮಾಡಿಕೊಂಡು ಫೋಟೋನ ನಿಮಗೆ ಕರೆಕ್ಟಾಗಿ ನಡೋಕ್ಕೆ ಬರೋಂಗೆ ಇಟ್ಕೊಳ್ಳಿ. ಮುಖ ಕಾಣಂಗೆ ಸ್ವಲ್ಪ ಫೋಟೋ ಝೂಮ್ ಆದರೆ ಏನಾಗಲ್ಲ, ಈ ರೀತಿ ಮುಖ ಕಾಣಂಗೆ ಇಟ್ಕೊಳ್ಳಿ. ನೋಡ್ಬೋದು ಈ ರೀತಿ ಇಟ್ಕೊಂಡಾದ್ಮೇಲೆ ನೆಕ್ಸ್ಟ್ ಫೈಲಿಗೆ ಬಂದಾದ್ಮೇಲೆ ನೋಡ್ಬೋದು ಇದರೊಳಗೆ ಎಫೆಕ್ಟ್ಸ್ ಇರುತ್ತೆ. ಎಫೆಕ್ಟ್ಸ್ನ ಕಾಪಿ ಮಾಡ್ಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಫೋಟೋದಲ್ಲಿ ಮೇಲ್ಗಡೆ ನಂಬರ್ಸ್ ಕಾಣ್ತಾ ಇದೆ ನೋಡ್ಬೋದು, 2, 3 ಅಂತ. ಆಮೇಲೆ ಆ ಎರಡನೇದಕ್ಕೆ ಎಷ್ಟು ಮಾರ್ಕ್ ಇಡಬೇಕು, ಮೂರನೇದಕ್ಕೆ ಎಷ್ಟು ಇಡಬೇಕು ಅಂತ. ಎರಡನೇದು ಅಂದರೆ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮ್ಯಾಗೆ ಬಂದು ಇಲ್ಲಿ ರೊಟೇಟ್ ಆಪ್ಷನ್ ಇದೆಯಲ್ಲ, ಸೆಕೆಂಡ್ ಒನ್ನು ಇದನ್ನು ಎಲ್ಲೆಲ್ಲಿ ಬೀಟ್ ಮಾರ್ಕ್ ಕೊಡಬೇಕು ಅಂತ ಹೇಳಿ ಅದೇ ಇದು ಮಾಡುತ್ತೆ. ಆಗಲೇ ಹೇಳಿದ್ನಲ್ಲ, ಪ್ಲೇ ಬಟನ್ ಪಕ್ಕಕ್ಕೆ ಇರೋದನ್ನ ಕ್ಲಿಕ್ ಮಾಡಿದ್ದಾರೆ ಅಂತ ಈ ರೀತಿ ಕ್ಲಿಕ್ ಮಾಡಿಕೊಂಡು ಈ ರೀತಿ ಲಾಸ್ಟಿಗೆ ಕೊಟ್ಕೋಬೇಕು. ಆಗಲೇ ಇಲ್ಲಿ ಹೇಳೋದನ್ನ ಅಲ್ಲಿ ಹೇಳಿದೆ, ಹಾಗಾಗಿ ಒಂದು ಸ್ವಲ್ಪ ಮಿಸ್ ಆಯಿತು ಫ್ರೆಂಡ್ಸ್, ಸಾರಿ ಫ್ರೆಂಡ್ಸ್.
ಆಮೇಲೆ ಇಲ್ಲಿ ಬಂದು ಫಸ್ಟ್ ಮಾರ್ಕ್ನಲ್ಲಿ -66 ಅಲ್ಲೇ ಮುಂದೆ ಬ್ರಾಕೆಟ್ನೇ ಕೊಟ್ಟಿದ್ನೆಲ್ಲ ನೋಡ್ಬೋದು. ಇದು ಸೆಕೆಂಡ್ ಒನ್ನು -8. ಆಮೇಲೆ ಇಲ್ಲಿ ಲಾಸ್ಟ್ ಒನ್ನು +10 ಕೊಟ್ಕೊಳ್ಳಿ. ಆಮೇಲೆ ಇನ್ನೊಂದು ಆಪ್ಷನ್ ಇತ್ತು ಥರ್ಡ್ ಒನ್ ಅಂತ ನೋಡ್ಬೋದು. ಥರ್ಡ್ ಅಂತ ಆಪ್ಷನ್ ಇದೆ, ಥರ್ಡ್ 500 ಅಂತ ಇದೆ. ಅದೇ ರೀತಿ ಮತ್ತೆ ಮೂವ್ದಾಗ ಬಂದು ಇಲ್ಲಿ ಥರ್ಡ್ ಒನ್ ಆಪ್ಷನ್ ಆನ್ ಮಾಡಿಕೊಂಡು ಲಾಸ್ಟಿಗೆ ಬೀಟ್ ಮಾರ್ಕ್ ಹಾಕ್ಕೊಂಡ್ರಲ್ಲ ಅಲ್ಲೊಂದು ಬೀಟ್ ಮಾರ್ಕು ಮತ್ತು ಅದ್ರ ಮುಂದ್ಗಡೆ ಒಂದು ಬೀಟ್ ಮಾರ್ಕ್ ಹಾಕ್ಕೊಂಡು ಇಲ್ಲಿ ನಂಬರ್ಸ್ ಮೇಲೆ ಕ್ಲಿಕ್ ಮಾಡಿ 500 ಅಂತ ಕ್ಲಿಕ್ ಮಾಡಿ. ಇದಾದಮೇಲೆ ಇದು ಆಯಿತು, ಈಗ ನೋಡ್ಬೋದು. ಇದಾದಮೇಲೆ ಇದು ನೆಕ್ಸ್ಟ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕೆಳಗಡೆ ವೈಟ್ ಕಲರ್ ಕಾಣ್ತದೆ ರೈಟ್ ಆ್ಯಂಗಲ್ 1 ಅಂತ. ಇದನ್ನು ನಿಮ್ಮ ಫೋಟೋದ ಮೇಲೆ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ನೀವು ಫಸ್ಟ್ ಒಂದು ಕೊಟ್ಟಿದ್ನಲ್ಲ ಆ ಫೋಟೋದಲ್ಲಿ ಎಫೆಕ್ಟ್ಸ್ ಇರುತ್ತೆ, ಎಫೆಕ್ಟ್ಸ್ನ ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾದಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ 3/2000 ಅಂತ ಇದೆ. ಅದನ್ನು ಏನು ಮಾಡ್ಬೇಕಂದ್ರೆ ನೀವು ಫಸ್ಟ್ ಒಂದು ಕ್ಲಿಕ್ ಮಾಡಿಕೊಂಡು ಫೋಟೋ ಕ್ಲಿಕ್ ಮಾಡಿಕೊಂಡು ಫಸ್ಟಿಗೆ ಈ ರೀತಿ ಮೂರನೇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮೂವ್ ಮಾಡಿಕೊಂಡು ಈ ರೀತಿ ಮತ್ತು ಅದು ಎಲ್ಲಿಗೆ ಪಾಯಿಂಟ್ ಕೊಡಬೇಕು ಅಂತ ಹೇಳ್ತೇವೆ. ಆ ಫಸ್ಟ್ ಒಂದು ಪಾಯಿಂಟ್ ಮೇಲೆ ಇಟ್ಕೊಂಡು ನಂಬರ್ಸ್ ಮೇಲೆ ಕ್ಲಿಕ್ ಮಾಡಿ 2000 ಕ್ಲಿಕ್ ಮಾಡಿ 2000 ಅಂತ ಹಾಕ್ಕೊಟ್ಟಿದ್ನಲ್ಲ ಬ್ರಾಕೆಟ್ನಲ್ಲಿ, ಅದೇ ರೀತಿ 2000 ಅಂತ ಹಾಕ್ಕೊಂಡು ಓಕೆ ಹೊಡ್ಕೊಳ್ಳಿ. ಓಕೆ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಫೋಟೋಕ್ಕೆ ಬರೋಣ. ನೆಕ್ಸ್ಟ್ ಫೋಟೋದು ಏನಂತ ಇದೆ, ಒಂದು ರೈಟಿಂದ ಲೆಫ್ಟ್ ಅಂತ ಇದೆ. ಕಾಪಿ ಮಾಡಿಕೊಂಡು ಎಫೆಕ್ಟ್ಸ್ನ ನೀವು ಹಾಕಿರೋ ಫೋಟೋಕ್ಕೆ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾದಮೇಲೆ ನೋಡ್ಬೋದು ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಒಂದೇದ ಅಂತ ಕೊಟ್ಟಿದ್ನಲ್ಲ ಅಲ್ಲಿ ಫೋಟೋದಲ್ಲಿ ಆ ರೀತಿ ಬಂದು ಲಾಸ್ಟಿಗೆ ಒಂದು ಚುಕ್ಕಿ ಕೊಟ್ಕೊಂಡು ನಿಮ್ಮ ಫೋಟೋ ಯಾವ ರೀತಿ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಫೋಟೋ ಈ ಕಡೆ ಎಡಗಡೆ ಭಾಳ ಇದು ಇರೋದ್ರಿಂದ ನೀವು ರೈಟ್ ಟು ಅಂತ ಲೆಫ್ಟ್ ಕೊಟ್ಟಿದ್ದೀನಿ, ಅದನ್ನು ಲೆಫ್ಟ್ ಟು ರೈಟ್ ಮಾಡ್ಕೊಳ್ಳಿ. ನೋಡ್ಬೋದು ನೀವು ರೈಟ್ ಟು ಲೆಫ್ಟ್ ಮಾಡ್ಕೊಳೋಣ ನಾವು ಇದ್ರಾಗ. ನೋಡ್ಬೋದು ಫಸ್ಟ್ ಒಂದು ಬೀಟ್ ಮಾರ್ಕ್ನ ಇಟ್ಕೊಂಡು ಈ ಕಡೆ ಕ್ಲಿಕ್ ಮಾಡ್ಕೊಂಡು ಹಾಗೆ ಈ ಕಡೆ ಮುಂದಕ್ಕೊಂದು ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮೂವ್ ಮಾಡ್ಕೊಳ್ಳಿ. ಇಲ್ಲಿ ಕಾಣೋದಿಲ್ಲ, ಸ್ವಲ್ಪ ಈ ಕಡೆ ಮುಂದಕ್ಕೆ ಇದು ಮಾಡ್ಕೊತೀನಿ. ನೋಡ್ಬೋದು ನೀವು ಇಷ್ಟಕ್ಕೆ ಇಟ್ಕೊತೀನಿ. ಈ ರೀತಿ ಇಲ್ಲೊಂದು ಬಂದು ಫಸ್ಟ್ ಈ ರೀತಿ ಇಟ್ಕೊಂಡು ಇಷ್ಟು ಮಾಡ್ಕೊಳ್ಳಿ. ನೋಡ್ಬೋದು ಫೋಟೋ ಪ್ರಿವ್ಯೂ ವಿಡಿಯೋ ಅದರಲ್ಲಿ ಬಂದಂಗೆ ಬರುತ್ತೆ ನೋಡ್ಬೋದು. ಅದಾದಮೇಲೆ ಇದು ಇನ್ನು ಲಾಸ್ಟ್ 2 ಫೈಲ್ ಇದೆಯಲ್ಲ, 2 ಫೈಲಿಗೂ ಈ ರೀತಿ ಎಫೆಕ್ಟ್ಸ್ನ ಕಾಪಿ ಮಾಡಿ ನೀವು ಹಾಕಿರೋ ರೀತಿ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡಿ. ಇದು ಅಷ್ಟೇ ಸೇಮು, ಎಫೆಕ್ಟ್ಸ್ನ ಕಾಪಿ ಮಾಡಿ ನೀವು ಹಾಕಿರೋ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಪ್ರಿವ್ಯೂ ವಿಡಿಯೋ ಇದೆಲ್ಲ ಸೇಮ್ ಅದೇ ರೀತಿಯಾಗಿದೆ ವಿಡಿಯೋ. ನೋಡ್ಬೋದು ಏನು ಚೇಂಜಸ್ ಇಲ್ಲ, ಎಲ್ಲ ಟ್ರಿಕ್ಸು ಯಾವ ರೀತಿ ಮಾಡೋದು ಅಂತ ಹೇಳಿದ್ದೀನಿ. ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.